ಸ್ವರೂಪನೇ, ಸ್ಥಳವನ್ನ ಸಮಯವನ್ನ ನೀನು ಸಿದ್ಧಪಡಿಸಿದ್ದಿ ಸ್ವಾಮಿ. ನಮ್ಮ ಮಧ್ಯದಲ್ಲಿ ನೀನಿರುವುದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯಕ್ಕಾಗಿ ಕಾದಿದ್ದೇವೆ. ನಮ್ಮ ಕೂಡ ಮಾತನಾಡು. ಕ್ರಿಸ್ತನ ಪರಿಶುದ್ಧ ಹೆಸರಿನಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ. ಈ ದಿವಸಕ್ಕೆ ನೇಮಕವಾದಂಥ ದೇವರ ವಾಕ್ಯದ ಭಾಗ, ಒಬ್ಬನೇ ದೇವರು ಒಂದೇ ದೀಕ್ಷಾ ಸ್ನಾನ ಎಂಬುದಾಗಿ. ಒಬ್ಬನೇ ದೇವರು ಒಂದೇ ದೀಕ್ಷಾ ಸ್ನಾನ ಎಂಬುದಾಗಿ ದೇವರ ವಾಕ್ಯವು ಬರೆಯಲ್ಪಟ್ಟಿದೆ. ಪ್ರತಿ ವರ್ಷ ನಮ್ಮ ಪಂಚಾಂಗದ ಪ್ರಕಾರ ವರ್ಷದ ಮೊದಲನೆಯ ತಿಂಗಳು 3ನೆಯ ಭಾನುವಾರಕ್ಕೆ ಈ ಒಂದು ವಿಷಯವನ್ನು ಪ್ರಸ್ತಾವನೆ ಮಾಡುವಂಥದ್ದು ನಾವು ದೈನಂದಿನ ಜೀವಿತಗಳಲ್ಲಿ ಕ್ರಮಬದ್ಧವಾಗಿ ನೋಡಿಕೊಂಡು ಬಂದೆವು. ಕಳೆದ ವರ್ಷ ಇದೇ ವಿಷಯದ ಕುರಿತು ನೀವು ಬರೆಯುವಂಥ ಅಭ್ಯಾಸ ಇರುವುದಾದರೆ 14ನೆಯ ತಾರೀಕು ಜನವರಿ ತಿಂಗಳು 2020ರಲ್ಲಿ ಇದೇ ವಿಷಯದ ಕುರಿತು ಇದೇ ಸಭೆಯಲ್ಲಿ ಇದೇ ಸ್ಥಳದಲ್ಲಿ ಪ್ರಸ್ತಾವನೆ ಮಾಡಿರುವಂಥದ್ದು ನನಗೆ ಅದೇ. ಈ ವರ್ಷ ಇದೇ ವಿಷಯದ ಕುರಿತು 17ನೆಯ ತಾರೀಕು ಜನವರಿ 2021 ದೇವರು ಇದೇ ವಿಷಯದ ಕುರಿತು ಮಾತನಾಡುತ್ತಾ ಇದ್ದಾರೆ. ಯಾಕೆ ಈ ವಿಷಯದ ಕುರಿತು ಇದೇ ಪ್ರಸ್ತಾವನೆ ಪ್ರತಿ ವರ್ಷ ಬರುತ್ತದೆ, ಪ್ರತಿ ವರ್ಷಕ್ಕೆ ನಾವು ಇದನ್ನೇ ಯಾಕೆ ಆಲೋಚನೆ ಮಾಡುತ್ತಾ ಇದ್ದೇವೆ ಎಂಬುದಾಗಿ ನೋಡುವಾಗ ನಾನಾ ಕಾರಣಗಳು ಸತ್ಯವೇದದಲ್ಲಿ ಇದೆ. ಅದಕ್ಕೂ ಮಿಗಿಲಾಗಿ ಲೋಕದ ರೀತಿಯಲ್ಲಿ ಬಹಳ ಕಾರಣಗಳು ಅವೆ. ನಮ್ಮಲ್ಲಿ ಈ ಸತ್ಯವೇದವನ್ನ ಹೇಗೆ ನೋಡುತ್ತೇವೆ ಎಂಬುದಾಗಿ ಹೇಳುವಾಗ ಬಹಳ ವಿಪರ್ಯಾಸವಾಗಿ ಸತ್ಯವೇದವನ್ನ ಅವಲೋಕಿಸಿ ನೋಡುತ್ತೇವೆ. ತರ್ಜುಮೆಗಳು ಬಹಳ ಅವೆ. ತರ್ಜುಮೆಗಳು ಮಾಡಿದ ಹಾಗೆಲ್ಲ ಸುಲಭ ರೀತಿಯಲ್ಲಿ ಸತ್ಯವೇದವನ್ನ ಅರ್ಥ ಮಾಡಿಕೊಳ್ಳಬೇಕು ಎನ್ನುವಂಥ ರೀತಿಯಲ್ಲಿ ಸುಲಭದ ಬರವಣಿಗೆಯನ್ನ ನಾವು ಬಳಸುತ್ತಾ ಬರುತ್ತೇವೆ. ಯಾವಾಗ ಸುಲಭದ ಬರವಣಿಗೆಯನ್ನ ಬಳಸುತ್ತಾ ಬರುತ್ತೇವೋ ಆಗ ಸತ್ಯವೇದದಲ್ಲಿ ಅಡಕಗೊಂಡಿರುವಂತಹ ಅನೇಕ ಸತ್ಯಾಂಶಗಳನ್ನ ತಿರುಚಿ ಬರೆಯುವಂಥದ್ದು ಮಾನವನ ಅಭ್ಯಾಸ. ಹಾಗಾಗಿ ಅನೇಕ ಸತ್ಯಾಂಶಗಳು ಕಳೆದು ಹೋಗುವ ಸ್ಥಿತಿಯಲ್ಲಿ ದೈನಂದಿನ ಜೀವಿತದ ಕಾರ್ಯಕಲಾಪಗಳಲ್ಲಿ ನಮಗೆ ಕೆಲವು ಘಟ್ಟಗಳು ಅಥವಾ ಕೆಲವು ಘಟನೆಗಳು ಬಹಳ ಪ್ರಸಿದ್ಧವಾಗಿ ತೋರುತ್ತವೆ. ಆದರೆ ಅದರ ಒಳಾರ್ಥ, ಅದರ ಗೂಢಾರ್ಥವನ್ನ ಅರ್ಥೈಸಿಕೊಳ್ಳದೆ ಹೋಗುವಂತ ಮನುಷ್ಯರು ನಾವಾಗಿದ್ದೇವೆ. ಇವತ್ತು ಕ್ರೈಸ್ತರಲ್ಲಿ ಎಷ್ಟು ಪಂಗಡ ಇದೆ ಎಂಬುದಾಗಿ ನೀವೇನಾದರೂ ಊಹಿಸುವುದಾದರೆ ಸಾವಿರಾರು ಪಂಗಡಗಳು, ಸಾವಿರಾರು ವಿಭಜನೆಗಳು, ಸಾವಿರಾರು ರೀತಿಯಲ್ಲಿ ಕ್ರೈಸ್ತರ ಒಡನಾಡಿಗಳು ಎಂಬುದಾಗಿ ಬರೆಯಲ್ಪಟ್ಟವೆ. ಈ ದಿನಮಾನಗಳಲ್ಲಿ ನಾವು ನೋಡುವಂಥ ಪಂಗಡಗಳು ವಿಭಜನೆಯಾಗಿ ಹೋಗಿರುವಂಥದ್ದು ನನ್ನ ಮನುಷ್ಯನ ಸ್ವಾರ್ಥತೆಯಲ್ಲಿ, ನಮಗಿರುವಂಥ ಅಧ್ಯಯನಗಳಲ್ಲಿ ಅಲ್ಲ. ನಮಗಿರುವಂಥದ್ದು ಸತ್ಯವೇದ ಒಂದೇ, ಅದರಲ್ಲಿರುವಂಥ ಸತ್ಯವೂ ಒಂದೇ ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತೇವೆ. ದಯಮಾಡಿ ನಿಮ್ಮ ಸತ್ಯವೇದಗಳನ್ನ ತಿರುಗಿಸುವುದಾದರೆ ಯಾಕೆ ಇದನ್ನ ಸತ್ಯವೇದ ಎಂಬುದಾಗಿ ಕರೆಯುತ್ತೇವೆ ಗೊತ್ತೋ? ಇದರಲ್ಲಿ ಅಡಕವಾಗಿರುವಂಥದ್ದೆಲ್ಲವೂ ಕೂಡ ಸತ್ಯದ ಅನ್ವೇಷಣೆಗಳೇ. ಇದು ಮಾನವನ ಮುಖಪುಟವಲ್ಲ, ಇದು ಮನುಷ್ಯನು ಬರೆದಂತ ಸಂಗತಿಗಳಲ್ಲ. ಇದು ಮನುಷ್ಯನಿಗೆ ದೇವದೂತರ ಮೂಲಕವಾಗಿ ಆತ್ಮನು ಬರೆಸಿದ ವಾಕ್ಯಗಳನ್ನ ಮನುಷ್ಯನು ಬರೆಯೋದಕ್ಕೆ ಇದ್ದಂತ ಸಂಗತಿಗಳನ್ನ ದೇವರು ಸತ್ಯವೇದದ ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ. ಆದುದರಿಂದ ಈ ಒಂದು ವಾಕ್ಯ 119ನೆಯ ಕೀರ್ತನೆ 87ನೆಯ ವಾಕ್ಯ ಎಂಬುದಾಗಿ ನೆನೆಸ್ತೇನೆ, ಅಥವಾ 89ನೆಯ ವಾಕ್ಯ ಎಂಬುದಾಗಿ ನೆನೆಸ್ತೇನೆ. ದಯಮಾಡಿ ನೋಡಿ. 89ರಲ್ಲಿ ಬರೆಯಲ್ಪಟ್ಟೆ. ನಾನು ಯಾವಾಗ 2 ವಾಕ್ಯ ಹೇಳಿ 87 89 ಅಂತೇನೋ, ನೀವು ಯಾವ ವಾಕ್ಯ ಓದ್ತಾ ಇದ್ದೀನಿ ನಾನು ಬೇರೆಯವ್ರಿಗೆ ಗೊತ್ತಾಗ್ಬೇಕು. 87 ಓದ್ತಾ ಇದ್ದೀರ, 89 ಓದ್ತಾ ಇದ್ದೀರ. 119ನೆಯ ಕೀರ್ತನೆ 89ನೆಯ ವಾಕ್ಯ ಓದಮ್ಮ. ಯೆಹೋವನೇ ನಿನ್ನ ವಾಕ್ಯವು ಎಲ್ಲಿ ಸ್ಥಾಪಿಸಲ್ಪಟ್ಟಿದೆ?
ಪರಲೋಕದಲ್ಲಿ ಏನಾಗಿ ಸ್ಥಾಪಿಸಲ್ಪಟ್ಟಿದೆ? ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ಇದನ್ನ ನಾವು ಯಾವಾಗಲೂ ಕೂಡ ಅರ್ಥ ಮಾಡಿಕೊಳ್ಳಬೇಕು. ನನ್ನ ಸತ್ಯವೇದದಲ್ಲಿ ಹೀಗಿಲ್ಲ ಎಂಬುದಾಗಿ ಹೇಳಿಕೊಳ್ಳುವುದಕ್ಕೆ ನಾವು ಸಾಧ್ಯರಲ್ಲ, ನಾವು ಮನುಷ್ಯರು ಮಾತ್ರ. ಕಾರಣ ದೇವರು ತನ್ನ ವಾಕ್ಯವನ್ನ, ತನ್ನ ವಾಗ್ದಾನಗಳನ್ನ, ತಾನು ಕೊಟ್ಟಂತ ವಿಶ್ಲೇಷಣೆಗಳನ್ನ, ತಾನು ಕೊಟ್ಟಂತ ಸತ್ಯದ ಸಂದೇಶಗಳನ್ನ ಆತನು ತನ್ನ ಪರದೈಸಿನಲ್ಲಿ ಬರೆಸಿ ಇಟ್ಟಿದ್ದಾನೆ. ಅದು ಶಾಶ್ವತವಾಗಿ ಬರೆಯಲ್ಪಟ್ಟಿದೆ ಎಂಬುದಾಗಿ ಸತ್ಯವೇದವು ತಿಳಿಸ್ತದೆ. ಆದುದರಿಂದ ಇದು ಸತ್ಯದ ಅನ್ವೇಷಣೆ. ಈ ವಾಕ್ಯಗಳನ್ನ ನಾವು ಪರಿಗಣಿಸಿ ನೋಡುವಾಗ ಇದರಲ್ಲಿ ಸತ್ಯ ಅಡಗಿದೆ. ಇದರಲ್ಲಿ ಸತ್ಯವಾಗಿರುವಂತ ವಾಕ್ಯಗಳು ನಮ್ಮನ್ನ ಸತ್ಯತೆಗೆ ನಡೆಸುತ್ತವೆ ಎನ್ನುವಂಥದನ್ನ ಅರ್ಥ ಮಾಡಿಕೊಳ್ಳಬೇಕಾದದ್ದು ಅವಶ್ಯಕ. ಮತ್ತು ಪ್ರಿಯರೇ, ಇನ್ನೂ ಒಂದು ದೇವರ ವಾಕ್ಯದ ವಿಭಜನೆ ಹೇಗಾಗಿದೆ ಎಂಬುದಾಗಿ ನೋಡುವಾಗ ನಮ್ಮಲ್ಲಿರುವಂತಹ ಅನೇಕ ಕಾರ್ಯಗಳ ಮೂಲಕ, ನಾವು ತೊಡಗಿಸಿಕೊಳ್ಳುವಂತ ಅನೇಕ ಕ್ರಿಯೆಗಳ ಮೂಲಕವಾಗಿ ನಮ್ಮಲ್ಲಿ ನಾನಾ ರೀತಿಯಲ್ಲಿ ವಿಭಜನೆಗಳು ಆಗಿವೆ. ನಮಗಿರುವಂಥದ್ದು ಒಂದೇ ಒಬ್ಬನೇ ದೇವರು, ನಮಗಿರುವಂಥದ್ದು ಒಂದೇ ನಂಬಿಕೆ, ನಮಗಿರುವಂಥದ್ದು ಒಂದೇ ದೀಕ್ಷಾ ಸ್ನಾನ ಎಂಬುದಾಗಿ ಪದೇ 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 ಹೇಳಿದಾಗಿಯೂ ನಾವು ಇನ್ನೂ ಆ ಪರಿಸ್ಥಿತಿಯನ್ನ ತಲುಪದೇ ಇರುವಂತ ಸ್ಥಿತಿಯಲ್ಲಿ ನಮ್ಮ ಜೀವಿತಗಳನ್ನು ನಾವು ನೋಡ್ತಾ ಇದ್ದೇವೆ. ನಮ್ಮಲ್ಲಿ ಅನೇಕ ಮಿಷನರಿ ಸೇವೆಗಳು ನಡೆಯುತ್ತವೆ. ನಾನಾ ರೀತಿಯಲ್ಲಿ ದೇವರ ಸ್ವಾರ್ಥ ವಾಕ್ಯವನ್ನ ತೆಗೆದುಕೊಂಡು ಹೋಗುವಂತ ಸ್ವಾರ್ಥಿಕರು, ಸೇವಕರು ಇದ್ದಾರೆ. ಆದರೆ ಇನ್ನೊಂದು ವಿಪರ್ಯಾಸದ ಸಂಗತಿ ಏನೆಂಬುದಾಗಿ ನೋಡುವಾಗ, ಈ ಎಲ್ಲ ಸೇವೆ ಎಲ್ಲಿ ನಡೆಯುತ್ತಾ ಇದೆ ಎಂಬುದಾಗಿ ನೋಡುವಾಗ, ಕ್ರಿಸ್ತನನ್ನ ಅರಿಯದೇ ಇರುವಂತ ಸ್ಥಳಗಳಲ್ಲಿ, ಪ್ರದೇಶಗಳಲ್ಲಿ ಜನರೊಟ್ಟಿಗೆ ಒಂದು ಕಡೆ ಸೇವೆಯಾದರೆ, ಮತ್ತೊಂದು ಕಡೆ ಕ್ರಿಸ್ತನ ಪರಿಚಯವಿದ್ದು ಅವರಿಗಿರುವಂತ ಪದ್ಧತಿಗಳ ಮೇಲೆ ಆಧಾರಗೊಂಡು ಅವರನ್ನ ವಿಭಜನೆ ಮಾಡುವುದಕ್ಕೋಸ್ಕರ ಕ್ರೈಸ್ತರ ಮನೆಗಳಿಗೆ ಬಂದು ಸೇವೆ ಮಾಡುವಂತ ಮತ್ತೊಂದು ಪಂಗಡ ಇದೆ. ಅವರನ್ನ ವಿಭಜನೆ ಮಾಡಿ ಮೂಲ ಸಭೆಗಳಿಂದ ಅವರನ್ನ ಬೇರೆ ಬೇರೆ ಸಭೆಗಳಿಗೆ ಸೇರಿಸುವಂತ ಒಂದು ಹುನ್ನಾರ ಕೂಡ ಅನೇಕ ವಿಭಜನೆಯ ಕಾರ್ಯಗಳಲ್ಲಿ ನಡೆಯುತ್ತಾ ಇದೆ. ಇದರಲ್ಲಿ ಕಾರ್ಯಗಳು ಮತ್ತು ಕ್ರಿಯೆಗಳಲ್ಲಿ ವ್ಯತ್ಯಾಸ, ಬದಲಾವಣೆ, ನಾವು ಆರಾಧನೆಗಳಲ್ಲಿ ಬದಲಾವಣೆ, ಆರಾಧನೆ ಮಾಡುವ ರೀತಿಯಲ್ಲಿ ಬದಲಾವಣೆ, ದೀಕ್ಷಾ ಸ್ನಾನ ತೆಗೆದುಕೊಳ್ಳುವ ರೀತಿಯಲ್ಲಿ ಬದಲಾವಣೆ, ನಾವು ಪರಿಕ್ರಮವಾಗಿ ದೇವರ ಭೋಜನ ಸಂಸ್ಕಾರದಲ್ಲಿ ತೆಗೆದುಕೊಳ್ಳುವ ಪದ್ಧತಿಯಲ್ಲಿ ಬದಲಾವಣೆ, ಹೀಗೆ ನಾನಾ ರೀತಿಯ ಕ್ರಿಯೆಗಳ ಮೂಲಕವಾಗಿ ವಿಭಜನೆಗೊಂಡಂತ ಅನೇಕ ಕ್ರೈಸ್ತ ಪಂಗಡಗಳು ಈ ಹೊತ್ತು ಎದ್ದವೆ. ಆದರೆ ಇರುವಂಥದ್ದು ಎಲ್ಲರಿಗೂ ಒಂದೇ ಸತ್ಯವೇದ. ಇದು ವಾಕ್ಯಗಳು ಪರದೈಸಿನಲ್ಲಿ, ಪರಲೋಕದಲ್ಲಿ ದೇವರು ಶಾಶ್ವತವಾಗಿ ಬರೆಸಿದ್ದಾನೆ ಎಂಬುದಾಗಿ ತಿಳಿದಾಗಿಯೂ ನಮ್ಮಲ್ಲಿ ಅನೇಕ ವಿಭಜನೆಗಳು ಇರುವ ಕಾರಣ ಪ್ರತಿ ವರ್ಷ ಒಂದೇ ಒಬ್ಬನೇ ದೇವರು, ಒಂದೇ ದೀಕ್ಷಾ ಸ್ನಾನ, ಇರುವಂಥದ್ದು ಒಂದೇ ನಂಬಿಕೆ, ಇರುವಂಥದ್ದು ಒಂದೇ ಪರದೈಸಿನ ಭಾಗ್ಯ, ಆ ನಂಬಿಕೆಯಲ್ಲಿ ಮುಂದುವರಿಯಬೇಕಾದದ್ದು ಅವಶ್ಯಕ ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ದಯಮಾಡಿ ಇಬ್ರಿಯ ಗ್ರಂಥಕರ್ತನು ಹೀಗೆ ಬರೆಯುತ್ತಾನೆ. ಇಬ್ರಿಯ ಗ್ರಂಥಕರ್ತನು ಬರೆಯುತ್ತಾನೆ 3ನೇ ಅಧ್ಯಾಯ. ಕೆಲವು ವಾಕ್ಯಗಳನ್ನು ನಿಮ್ಮ ಮುಂದಿಡಲು ಇಷ್ಟಪಡುತ್ತೇನೆ. 10ನೇ, ನಾನು ವಾಕ್ಯನೇ ಹೇಳಿಲ್ಲ, ಯಾವ್ದು ಓದ್ತಾ ಇದ್ದೀರಿ? ಓದಿ. ಆದುದರಿಂದ ನಾನು ಆ ಸಂತತಿಯವರ ಮೇಲೆ ಬಹಳವಾಗಿ ಕೋಪಿಸಿಕೊಂಡು ಅವರು ಯಾವಾಗಲೂ ಹೃದಯದಲ್ಲಿ ತಪ್ಪಿ ಹೋಗುವವರು ಎಂದು ಹೇಳಿದೆನು. ಆದರೆ ಅವರು ನನ್ನ ಮಾರ್ಗವನ್ನು ತಿಳುಕೊಳ್ಳಲಿಲ್ಲ. ಹೀಗಿರಲು ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದೆನು. ದೇವರ ವಾಕ್ಯ ಇವತ್ತು ಮಾತನಾಡಿ, ಆದುದರಿಂದ ನಾನು ಆ ಸಂತತಿಯವರ ಮೇಲೆ ಏನು ಮಾಡುತ್ತೇನೆ? ಬಹಳ ಕೋಪಿಸಿಕೊಂಡು ಇವರು ದೇವರ ರಾಜ್ಯದಲ್ಲಿ ಸೇರುವುದೇ ಇಲ್ಲ ಎಂಬುದಾಗಿ ಕೋಪದಿಂದ ಹೇಳಿದನು ಎಂಬುದಾಗಿ ವಾಕ್ಯದ ಪರಿಚಯದ ಆದ. ದೇವರು ತನ್ನ ವಾಕ್ಯಗಳಲ್ಲಿ ಮಾತನಾಡುವಾಗ ನಾನಾ ವಿಧದಲ್ಲಿ, ನಾನಾ ರೀತಿಯಲ್ಲಿ ಮಾತನಾಡುವಂಥದ್ದನ್ನು ನಾವು ದಿನದಿಂದ ದಿನಕ್ಕೆ ಕೇಳಿಸಿಕೊಳ್ಳುತ್ತಾ ಬರುತ್ತೇವೆ. ನಿಮ್ಮಲ್ಲಿ ಯಾರಾದರೂ ನೋಟ್ಸ್ ಮಾಡಿರುವುದಾದರೆ ಕಳೆದ ವರ್ಷದ ಪಠ್ಯವನ್ನು ನೋಡ್ರಿ. ಈ ವರ್ಷದ ಮಾತುಗಳು, ದೇವರ ವಾಕ್ಯದ ವಿಭಜನೆಗಳ ಕುರಿತು ಆಲೋಚನೆ ಮಾಡ್ರಿ. ಬಹಳ ವ್ಯತ್ಯಾಸ ಉಂಟು. ಕಾರಣ 2020ರಲ್ಲಿ ನಮಗಿರುವಂಥ
ಅಭಿಲಾಷೆ, 21ರಲ್ಲಿ ನಮಗಿರುವಂತ ಆಲೋಚನೆ ಬೇರೆ ಬೇರೆ, ನಮಗಿರುವಂತ ವೈಯಕ್ತಿಕ ರೀತಿ ನೀತಿಗಳು ಬೇರೆ, ನಮ್ಮ ಅವಶ್ಯಕತೆಗಳು ಬೇರೆ, ನಮ್ಮ ನಂಬಿಕೆ ದೃಷ್ಟಾಂತಗಳು ಬೇರೆ, ನಮ್ಮ ಕ್ರಿಯೆಗಳು ಕೂಡ ಬೇರೆ. ಹಾಗಾಗಿ ದೇವರು ತನ್ನ ನಿಯೋಜಿತವಾದಂಥ ವಾಕ್ಯಗಳನ್ನು ನಿಯೋಜಿತ ಸಮಯದಲ್ಲಿ ಪರಿಪಕ್ವವಾಗಿ ಆತನ ಜನರಿಗೆ ತಲುಪಿಸುವುದನ್ನು ನಾವು ನೋಡ್ತೇವೆ. ಒಬ್ಬನೇ ದೇವರು ಎಂಬುದಾಗಿ ಹೇಳುವಾಗ ಯಾವ ಕಾರಣಕ್ಕಾಗಿ? ದಯಮಾಡಿ ಈ ಒಂದು ವಾಕ್ಯವನ್ನು ನೋಡ್ರಿ. 1ನೇ ತಿಮೋಥಿಯನಿಗೆ ಬರೆದಂತ ಪತ್ರಿಕೆ 2ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯಾಕೆ ಒಬ್ಬನೇ ದೇವರು? ಒಬ್ಬನೇ ದೇವರು ಯಾಕೆ ಎಂಬುದಾಗಿ ಸತ್ಯವೇದವು ತಿಳಿಸುತ್ತದೆ. 1ನೇ ತಿಮೋಥಿ 2ನೇ ಅಧ್ಯಾಯದ 5ನೇ ವಾಕ್ಯ. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸು. ದೇವರ ವಾಕ್ಯ ಹೇಳ್ತದೆ, ಯಾಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ. ಆ ಮಧ್ಯಸ್ಥನು ಯಾರು? ಆತನು ಮನುಷ್ಯನಾಗಿರುವ ಕ್ರಿಸ್ತನೇ ಎಂಬುದಾಗಿ. ಇಲ್ಲಿ ಮನುಷ್ಯನಾಗಿರುವ ಕ್ರಿಸ್ತನೇ ಎಂಬುದಾಗಿ ಯಾಕೆ ಬರೆಯಲ್ಪಟ್ಟಿದೆ ಎಂಬುದಾಗಿ ನೋಡುವಾಗ, ದೇವರು ಮನುಷ್ಯನನ್ನ ಪ್ರೀತಿ ಮಾಡಿದ ನಿಮಿತ್ತ ಆತನು ನಾನಾ ಕಾರ್ಯಗಳನ್ನ, ಆತನು ನಾನಾ ಪ್ರವಾದಿಗಳನ್ನ ತಾನು ಆರಿಸಿಕೊಂಡಂತ ಜನರ ಮೂಲಕವಾಗಿ ವಿಮೋಚನೆ ಮಾಡಬೇಕೆಂಬುದಾಗಿ ಪ್ರಯತ್ನಿಸಿದರು. ಬಹುಶಃ ನಮ್ಮ ದೇವರ ಪ್ರಯತ್ನ ಎಲ್ಲಿಗೂ ಕೂಡ ತಲುಪಲಿಲ್ಲ. ಕಾರಣ ಮೋಶೆಯು ಕೂಡ ಆ ಕಾನಾನ್ ದೇಶವನ್ನು ತಲುಪದೆ ಹೋದ. ಯೆಹೋಶುವನು ಆದಂತ ನಂತರ ಮೋಶೆಯ ಸ್ಥಾನವನ್ನು ಪಡೆಯಬೇಕಾಯಿತು. ಯೆಹೋಶುವನು ನಡೆಸಿಕೊಂಡು ಬಂದ ಮೇಲೆಯೂ ಕೂಡ ವಿಮೋಚನೆ ಪರಿಪಕ್ವವಾಗಿ ನಡೆಯಲಿಲ್ಲ. ಅದಾದ ಮೇಲೆ ನಾವು ನೋಡ್ತೇವೆ, ಯೇಸು ಕ್ರಿಸ್ತನನ್ನ ನಿಯೋಜಿತವಾಗಿ ಇಹಲೋಕಕ್ಕೆ ಕಳುಹಿಸಿಕೊಡುವಂಥದ್ದು ಆತನ ನಿಯೋಜನೆಯಾಗಿತ್ತು. ಆದುದರಿಂದ ದೇವರು, ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗಿರುವಂತ ಮಧ್ಯಸ್ಥನು ಒಬ್ಬನೇ. ಆ ಮಧ್ಯಸ್ಥನು ಯಾರೆಂದರೆ ಮನುಷ್ಯನಾಗಿರುವ ಯೇಸು ಕ್ರಿಸ್ತನೇ ಎಂಬುದಾಗಿ ಪೌಲನು ತಿಮೋಥಿಯ ಸಭೆಯವರಿಗೆ ಬರೆಯುವಾಗ ಸ್ಪಷ್ಟೀಕರಿಸುತ್ತಾ ಇದ್ದಾನೆ. ಇನ್ನು 2ನೆಯ ಸಂಗತಿಯನ್ನು ನೀವು ಗಮನಿಸಿ ನೋಡುವಾಗ, 1ನೇ ಕೊರಿಂಥದವರಿಗೆ ಬರೆದಂತ ಪತ್ರಿಕೆ 8ನೇ ಅಧ್ಯಾಯದ 6ನೇ ವಾಕ್ಯ ನೀವು ಹೀಗೆ ನೋಡುವುದಾದರೆ, 1ನೇ ಕೊರಿಂಥ 8ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ, ಒಬ್ಬನೇ ದೇವರಿದ್ದಾನೆ, ಆತನು ತಂದೆ ಎಂಬಾತನೇ, ಆತನು ಸಮಸ್ತಕ್ಕೂ ಮೂಲ ಕಾರಣನು, ನಾವು ಆತನಿಗಾಗಿ ಉಂಟಾದೆವು, ಮತ್ತು ನಮಗೆ ಒಬ್ಬನೇ ಕರ್ತ, ಆತನು ಯೇಸು ಕ್ರಿಸ್ತನೇ. ಆತನ ಮುಖಾಂತರ ಸಮಸ್ತವೂ ಉಂಟಾಯಿತು, ನಾವು ಆತನ ಮುಖಾಂತರ ಉಂಟಾದೆವು. ಆದರೆ ಈ ಜ್ಞಾನವು ಎಲ್ಲರಿಗೂ ಇಲ್ಲ. 2ನೇ ವಿಷಯ, ದೇವರ ವಾಕ್ಯವು ಇವತ್ತು ನಮ್ಮ ಕೂಡ ಮಾತನಾಡುವಂಥದ್ದು. ಯಾಕೆ ಒಬ್ಬನೇ ದೇವರು, ಒಂದೇ ದೀಕ್ಷಾ ಸ್ನಾನ, ಒಂದೇ ನಂಬಿಕೆ, ಒಂದೇ ಪರದೈಸಿನ ಭಾಗ್ಯ ಎಂಬುದಾಗಿ ಪದೇ ಪದೇ ದೇವರ ವಾಕ್ಯದ ನಿಯೋಜನೆಯನ್ನು ಕೂಡ ಮಾತನಾಡುತ್ತದೆ ಎಂಬುದಾಗಿ ಹೇಳುವಾಗ, ಈ ವಾಕ್ಯದ ಕಡೆಯ ಭಾಗದಲ್ಲಿ ನಾವು ನೋಡುತ್ತೇವೆ, ಆದರೆ ಆ ಜ್ಞಾನವು ಯಾರಿಗೆ? ಎಲ್ಲರಿಗೂ ಇಲ್ಲ. ಈ ಜ್ಞಾನವು, ಈ ಪರಿಚ್ಛೇದದ ಜ್ಞಾನವು ಲೋಕದಲ್ಲಿ ಎಲ್ಲರಿಗೂ ಇಲ್ಲ. ಆದುದರಿಂದ ಪದೇ ಪದೇ ಇದನ್ನ ನಾವು ತಿಳಿಸಿಕೊಡಬೇಕಾದದ್ದು, ಕಲಿತುಕೊಳ್ಳಬೇಕಾದದ್ದು ಅವಶ್ಯಕ ಎಂಬುದಾಗಿ ಸತ್ಯವೇದದಲ್ಲಿ ನೋಡ್ತೇವೆ. ವಾಕ್ಯದ ಪ್ರಕಾರ ನಮಗಾದರೂ ದೇವರು ಒಬ್ಬನೇ, ಒಬ್ಬನೇ ದೇವರಿದ್ದಾನೆ. ಆತನು ತಂದೆಯಾದವನೇ, ಆತನು ಸಮಸ್ತಕ್ಕೂ ಮೂಲ ಕಾರಣನು, ಮತ್ತು ಆತನಿಗಾಗಿ ನಾವು ಉಂಟಾದೆವು, ಮತ್ತು ನಮಗೆ ಒಬ್ಬನೇ ಕರ್ತ, ಆತನೇ ಯೇಸು ಕ್ರಿಸ್ತನು. ಆತನ ಮುಖಾಂತರ ಸಮಸ್ತವೂ ಉಂಟಾಯಿತು, ಆತನ ಮುಖಾಂತರ ನಾವು ಉಂಟಾದೆವು. ಆದರೆ ಈ ಜ್ಞಾನ ಎಲ್ಲರಿಗೂ ಇಲ್ಲ. ಈ ಹೊತ್ತು ಅನೇಕ ವರ್ಷಾನುವರ್ಷಗಳಿಂದ ಸತ್ಯವೇದದಲ್ಲಿ ಬರುತ್ತಾ ಇದ್ದೇವೆ, ಸತ್ಯವೇದದಲ್ಲಿ ಬೆಳೆಯುತ್ತಾ ಇದ್ದೇವೆ. ನೀವು ಮಾಡುವಂಥ ಪದ್ಧತಿ ಸರಿಯಿಲ್ಲ, ನಿಮ್ಮಲ್ಲಿ ದೀಕ್ಷಾ ಸ್ನಾನದ ಪದ್ಧತಿ ಸರಿಯಿಲ್ಲ, ನಿಮ್ಮಲ್ಲಿ ಸಂಸ್ಕಾರದ ಪದ್ಧತಿ ಸರಿಯಿಲ್ಲ, ನಿಮ್ಮ ಆರಾಧನೆಗಳ ಪದ್ಧತಿ ಸರಿಯಿಲ್ಲ. ನಿಮಗೆ ಈ ನಂಬಿಕೆಯಲ್ಲಿ ನೀವು ಪರದೈಸಿನ ಭಾಗ್ಯ ಹೊಂದಬೇಕಾದರೆ ನೀವು ಈ ರೀತಿಯಲ್ಲಿ ಇರಬೇಕು. ನಮ್ಮ ಸಭೆಗೆ ಬಂದಿರಿ ಎಂಬುದಾಗಿ ಹೇಳುವಾಗ ಎಷ್ಟು ಜನ ನಾವು ಹೋಗುವುದಕ್ಕೆ ಸಿದ್ಧರಿದ್ದೇವೆ? ನಾವು ಹೇಳಿಕೊಳ್ಳುವಂಥ ಸಭೆ ಯಾವ ಸಭೆಯ ಕುರಿತು ನಾವು ಆಲೋಚನೆ ಮಾಡುತ್ತಾ ಇದ್ದೇವೆ? ಈ ದಿನಮಾನಗಳಲ್ಲಿ ಪ್ರಿಯರೇ, ಇಂತಹ ಅನೇಕ ಪೀಠಿಕೆಗಳ ಪಂಗಡಗಳು,
ವಿಭಜನೆ ಮಾಡುವಂತ ಕ್ರಿಸ್ತನ ಸಭೆಯನ್ನು ಹೊಡೆದು ಹಾಕುವಂತ ಅನೇಕ ಜನರು ನಮ್ಮ ಮಧ್ಯದಲ್ಲಿ ಎದ್ದಿದ್ದಾರೆ. ಇದರ ಮೂಲಕವಾಗಿ ನಾವು ಕಲಿತುಕೊಳ್ಳುವಂತ ಪಾಠ ಏನು? ನಾವು ಇರುವಂತ ಸಿದ್ಧಾಂತವಾದಂಥ ಬದುಕು ಯಾವುದು? ನಮ್ಮ ಪ್ರಕ್ರಿಯೆಗಳಲ್ಲಿ ನಮಗಿರುವಂಥ ನಂಬಿಕೆ ಯಾವುದು? ನನ್ನ ಒಳಾಂತರದಲ್ಲಿ ನನಗಿರುವಂಥ ನಂಬಿಕೆ ಯಾವುದು? ನಾನು ಯಾವ ಸಭೆಗೆ ಸೇರಿದ ವ್ಯಕ್ತಿಯಾಗಿದ್ದೇನೆ? ನಮ್ಮನ್ನು ಯಾರಾದರೂ ಪ್ರಶ್ನಿಸುವುದಾದರೆ ನೀವು ಯಾವ ಸಭೆಗೆ ಸೇರಿದವರು? ಲೋಕದ ರೀತಿಯಲ್ಲಿ ಹೇಳಬೇಕಾದರೆ, ಲೋಕದ ರೀತಿಯಲ್ಲಿ ನೀವು ಯಾವ ಸಭೆಗೆ ಸೇರಿದವರು ಎಂಬುದಾಗಿ ಹೇಳಬೇಕಾದರೆ, ನಿಮ್ಮ ಪರಿಚಯ ಮಾಡಿಕೊಳ್ಳುವುದಾದರೆ ನಾನು ಸಾಡೆ ಸ್ಮಾರಕ ಸಭೆ ಎಂಬುದಾಗಿ ಹೇಳ್ತೇವೆ. ಆದರೆ ನಮ್ಮ ನಿಜವಾದ ಸಭೆ ಯಾವುದು ಗೊತ್ತೋ? ಯಾವುದು ನಮ್ಮ ಸಭೆ? ನಮ್ಮ ಸಭೆ ಯಾವುದು? ನಮ್ಮ ಸಭೆ ಕ್ರಿಸ್ತನ ಸಭೆ. ಲೋಕದ ರೀತಿಯಲ್ಲಿ ಪರಿಚಯ ಮಾಡುವುದಕ್ಕೆ ನಾವು ಒಂದು ಹೆಸರನ್ನ ಕೊಟ್ಟಿದ್ದೇವೆ. ಎಲ್ಲರೂ ಕ್ರಿಸ್ತನ ಸಭೆ ಎಂಬುದಾಗಿ ಹೇಳಿಕೊಳ್ಳುವುದಾದರೆ ಪರಿಚಯ ಮಾಡುವುದಕ್ಕೆ ಕಷ್ಟ, ಸುಲಭದ ಸಂಗತಿ ಅಲ್ಲ. ಆದುದರಿಂದ ಯಾರೋ ಒಂದು ವ್ಯಕ್ತಿ ಮಾಡಿರುವಂತ ಸೇವೆಯ ಸ್ಮಾರಕವಾಗಿ ಸಾಡೆ ಸ್ಮಾರಕ ಸಭೆ ಎಂಬುದಾಗಿ ಕರೆಯುತ್ತೇವೆ ಹೊರತು ಇದು ಕ್ರಿಸ್ತನ ಸಭೆಯೇ. ಆದರೆ ಇದನ್ನ ಪರಿಚಯ ಮಾಡಿಕೊಳ್ಳುವಂಥದ್ದು ಅಥವಾ ಲೋಕದ ರೀತಿಯಲ್ಲಿ ನಮ್ಮ ವಿಳಾಸ ಏನು ಎಂಬುದಾಗಿ ನೋಡುವಾಗ ಒಬ್ಬ ವ್ಯಕ್ತಿಯ ಸ್ಮಾರಕ ಈ ಒಂದು ಸಭೆ ಸ್ಥಾಪಿಸಲ್ಪಟ್ಟಿದೆ, ಅದು ಕ್ರಿಸ್ತನ ಸಭೆ. ನಾವೆಲ್ಲರೂ ಸೇರಿರುವಂಥದ್ದು ಕ್ರಿಸ್ತನ ಸಭೆ. ನಮಗಿರುವಂಥದ್ದು ಒಂದೇ ನಿಯೋಜನೆ, ಅದು ಕ್ರಿಸ್ತನೇ. ಆದುದರಿಂದ ದೇವರ ವಾಕ್ಯ ಹೇಳ್ತದೆ, ದೇವರಿಗೂ ಮನುಷ್ಯರಿಗೂ ಇರುವಂತ ಮಧ್ಯಸ್ಥನು ಕ್ರಿಸ್ತನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತನೇ ಎಂಬುದಾಗಿ. ಒಬ್ಬನೇ ಮಧ್ಯಸ್ಥನು, ಆತನಿಂದಲೇ ಎಲ್ಲವೂ ಉಂಟಾಯಿತು. ನಮಗಿರುವ ದೇವರು ಒಬ್ಬನೇ, ಆತನು ತಂದೆಯಾಗಿರುವ ಆತನೇ. ಆತನ ಮೂಲಕವಾಗಿ ನಾವೆಲ್ಲವೂ ಆತನಿಗೋಸ್ಕರ ಸೃಷ್ಟಿಸಲ್ಪಟ್ಟೆವು, ನನಗೋಸ್ಕರ ಅಲ್ಲ. ನಾವು ಸೃಷ್ಟಿಸಲ್ಪಟ್ಟಿರುವಂಥದ್ದು ದೇವರಿಗೋಸ್ಕರವಾಗಿಯೇ. ಮತ್ತು ನಮಗಿರುವಂತ ಕರ್ತನು ಒಬ್ಬನೇ, ಆತನು ಯೇಸು ಕ್ರಿಸ್ತನೇ. ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು. ಆದರೆ ಈ ಜ್ಞಾನವು ಎಲ್ಲರಿಗೂ ಇಲ್ಲ. ಈ ಜ್ಞಾನ ಎಲ್ಲರಿಗೂ ಇಲ್ಲದೆ ಹೋಗಿರುವ ಕಾರಣ ಈ ಜ್ಞಾನ ಭರಿಸಬೇಕೆನ್ನುವುದಕ್ಕೋಸ್ಕರವೇ ವರ್ಷದಿಂದ ವರ್ಷಕ್ಕೆ ಇದೇ ಪ್ರಸ್ತಾವನೆಯನ್ನ ನಾವು ಪ್ರತಿ ವರ್ಷ ಪ್ರಾರಂಭದ ಮೊದಲನೆಯ ತಿಂಗಳಲ್ಲಿ ಕೇಳಿಸಿಕೊಡುತ್ತಾ ಬರುತ್ತೇವೆ. ಮುಂದಿನ ವರ್ಷ ಗಮನಿಸಿ ನೋಡ್ರಿ, ಮುಂದಿನ ವರ್ಷವೂ ಕೂಡ 2ನೇ ಅಥವಾ 4ನೇ ಭಾನುವಾರ ಅಥವಾ 3ನೇ ಭಾನುವಾರದಲ್ಲಿಯೋ ಈ ವಿಷಯವನ್ನ ಪ್ರಸ್ತಾವನೆ ಮಾಡುವುದಕ್ಕೆ ಬರುತ್ತದೆ. ಮುಂದಿನ ವಾಕ್ಯ 1ನೇ ಕೊರಿಂಥ 12ನೇ ಅಧ್ಯಾಯದ 12ನೇ ವಾಕ್ಯ. ಯಾಕೆ ಒಂದೇ ಸಭೆ? ಯಾಕೆ ಒಂದೇ ನಿರೀಕ್ಷೆ? ಹೇಗೆ ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕವಾಗಿವೆಯೋ, ಹೇಗೆ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದು, ಹಾಗೆಯೇ ಕ್ರಿಸ್ತನ. ದೇವರ ವಾಕ್ಯ ಹೇಳುತ್ತದೆ, ಹೇಗೆ ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕವಾಗಿವೆಯೋ, ಹೇಗೆ ದೇಹದ ಅಂಗಗಳು ಅನೇಕವಾಗಿದ್ದರೂ ಅದಕ್ಕೆ ಇರುವಂಥದ್ದು ಒಂದೇ ದೇಹವಾಗಿದೆಯೋ, ಹಾಗೆಯೇ ಕ್ರಿಸ್ತನು. ಅಂದ್ರೆ ಇದರ ಅರ್ಥ ಏನು? ನಾವು ಬೇರೆ ಬೇರೆ ಸ್ಥಳಗಳಲ್ಲಿ, ಬೇರೆ ಬೇರೆ ಸಭೆಗಳಲ್ಲಿ, ಬೇರೆ ಬೇರೆ ಸ್ಥಳಗಳಲ್ಲಿ, ಬೇರೆ ಬೇರೆ ಪರಿಸ್ಥಿತಿಗಳಲ್ಲಿ ನಾವು ದೇವರನ್ನ ಆರಾಧಿಸುವುದಾದರೂ ನಾವು ಆರಾಧಿಸುವಂಥದ್ದು ಯಾರನ್ನ? ಒಬ್ಬನೇ ಕ್ರಿಸ್ತನನ್ನ. ಆತನ ದೇಹಕ್ಕೆ ಸೇರಿದ ಅಂಗಾಂಗಗಳು ನಾವಾಗಿದ್ದೇವೆ ಎಂಬುದಾಗಿ ಈ ಪೌಲನು ಕೊರಿಂಥ ಸಭೆಯವರಿಗೆ ಬರೆಯುತ್ತಾನೆ. ನಾವು ಓದುತ್ತೇವಲ್ಲ, ಪೌಲನು ಕೊರಿಂಥ ಸಭೆಯವರಿಗೆ, ಪೌಲನು ರೋಮಾಪುರದ ಸಭೆಯವರಿಗೆ, ಪೌಲನು ಮತ್ತು ಎಫೆಸ ಸಭೆಯವರಿಗೆ, ಪೌಲನು ಗಲಾತ್ಯ ಸಭೆಯವರಿಗೆ, ಪೌಲನು ಫಿಲಿಪಿಯ ಸಭೆಯವರಿಗೆ. ಇವೆಲ್ಲ ಯಾವುದು? ಆಗಿನ ಕಾಲದಲ್ಲಿ ಇವೆಲ್ಲವೂ ಇದ್ದಂಥ ಊರುಗಳು. ಕೊರಿಂಥ ಎನ್ನುವಂಥದ್ದು ಒಂದು ಊರು. ಆ ಊರಿನಲ್ಲಿ ಕ್ರಿಸ್ತನ ಸಭೆ ಸ್ಥಾಪಿತವಾಗಿತ್ತು. ಆ ಊರಿನ ಸಭೆಯ ಜನರಿಗೆ ಆತನು ಪ್ರಬೋಧಿಸುವಾಗ ಎಲ್ಲರಲ್ಲಿಯೂ ಕ್ರಿಸ್ತನ ಸಭೆ ಎಂಬುದಾಗಿ ಹೇಳಿಕೊಳ್ಳುವಾಗ ಅಲ್ಲಿ ಎಲ್ಲರಿಗೂ ಕೂಡ ಒಂದು ವಿಚಲಿತ ಸಂಗತಿ ಉಂಟಾಗ್ತದೆ ಎಂಬುದಾಗಿ ಕ್ರಿಸ್ತನ ಸಭೆಯಲ್ಲಿ ಕೊರಿಂಥ ಊರು ಪಟ್ಟಣದಲ್ಲಿ ಇರುವಂತ ಕ್ರಿಸ್ತನ ಸಭೆಗೆ ಆತನು ಬರೆಯುತ್ತಾನೆ. ಇದನ್ನು ನೀವು ಪ್ರಾರಂಭದ ಒಕ್ಕಣೆಯಲ್ಲಿ ನೋಡುತ್ತೀರಿ. 1ನೇ ಕೊರಿಂಥ 1ನೇ ಅಧ್ಯಾಯ 1ನೇ ವಾಕ್ಯ. ಯಾರಾದರೂ ಓದಿ ಪ್ರಿಯರೇ?
ದೇವರ ಚಿತ್ತದಿಂದ ಹ್ಮ್. ಯೇಸು ಕ್ರಿಸ್ತನ ಅಪೊಸ್ತಲನಾಗುವುದಕ್ಕೆ ಹ್ಮ್. ಕರೆಯಲ್ಪಟ್ಟ ಪೌಲನು ಹ್ಮ್. ಸಹೋದರನಾದ ಹ್ಮ್. ಸೊಸ್ಥೆನನು ಕೊರಿಂಥದಲ್ಲಿನ ದೇವರ ಸಭೆಗೆ, ಹ್ಮ್. ಅಂದರೆ ಕ್ರಿಸ್ತೇಸುವಿನಲ್ಲಿ ಹ್ಮ್. ಪ್ರತಿಷ್ಠಿತರು, ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರಿಗೆ ಮತ್ತು ನಮಗೂ ಸಮಸ್ತ ದೇವಜನರಿಗೂ ದೇವ ಜನರಿಗೂ, ಅಂದರೆ ಕೊರಿಂಥ ಸಭೆಯವರಿಗೆ ಬರೆಯುವಂತ ಈ ಪತ್ರಿಕೆ ಈ ಹೊತ್ತು ನನಗೆ ಕೂಡ ಅನ್ವಯವಾಗ್ತದೆ. ಕಾರಣ ದೇವರ ವಾಕ್ಯ ಹೇಳ್ತದೆ, ದೇವರ ಸಭೆಗೆ ಕರೆಯಲ್ಪಟ್ಟಂತ ಕೊರಿಂಥದ ಜನರಿಗೆ ಆತನು ಬರೆಯುತ್ತಾ ಇದ್ದಾನೆ. ಆ ಬರೆಯುವ ಬರವಣಿಗೆಯಲ್ಲಿ ಆತನು ಹೇಳ್ತಾನೆ ಸಮಸ್ತ ದೇವ ಜನರಿಗೂ ಎಂಬುದಾಗಿ. ಹೌದಾ? ದೇವರ ವಾಕ್ಯ ಬಹಳ ಇದನ್ನು ಅನೇಕ ಸಾರಿ ಓದಿದ್ದೇವೆ. 1ನೇ ಕೊರಿಂಥ 1ನೇ ಅಧ್ಯಾಯ 1ನೇ ವಾಕ್ಯ ಎಷ್ಟು ಸಾರಿ ಓದಿದ್ದೇವೆ? ಬಹುಶಃ ನಮಗೆ ಬುದ್ಧಿ ಬಂದಾಗಲಿಂದ ಅನೇಕ ಸಾರಿ ಓದಿದ್ದೇವೆ. ಆದರೆ ಇದನ್ನು ಯಾವ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದೇವೆ? ಬಹಳ ವಿಚಲಿತವಾದಂಥ ಸಂಗತಿ. ಆತನು ಈಗ ಹೇಳ್ತಾನೆ, ಪೌಲನು ಅಪೊಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟವನಂತ ನಾನು, ಸೊಸ್ಥೇನನ ಜೊತೆಯಲ್ಲಿ ದೇವರ ಸೇವೆಯಲ್ಲಿ ಇರುವಂತ ನಾನು ಯಾವ ಸಭೆಗೆ ಬರೆಯುತ್ತಾ ಇದ್ದೇನೆ? ಕೊರಿಂಥದಲ್ಲಿ ಇರುವಂತ ದೇವರ ಸಭೆಗೆ ಬರೆಯುತ್ತಾ ಇದ್ದಾನೆ. ಹೌದಾ? ಕೊರಿಂಥ ಎನ್ನುವಂತ ಸಭೆ ಅದು ದೇವರ ಸಭೆ ಎಂಬುದಾಗಿ ಆತನು ನಿಯೋಜಿಸುತ್ತಾ ಇದ್ದಾನೆ. ದೇವರ ಸಭೆಗೆ ಕರೆಯಲ್ಪಟ್ಟಂತ ಕೊರಿಂಥದಲ್ಲಿರುವಂತ ನಿಮಗೆ ಬರೆಯುತ್ತಾ ಇದ್ದಾನೆ. ಮುಂದುವರೆದು ವಾಕ್ಯ ಹೇಳ್ತದೆ, ಮತ್ತು ನಮಗೂ ಸಮಸ್ತ ನಮಗೂ ಅಂದ್ರೆ ಏನು? ಕೊರಿಂಥ ಸಭೆಯವರು ಬರೆಯುತ್ತಾ ಇದ್ದಾನೆ. ದೇವರ ಸಭೆ, ಕೊರಿಂಥದಲ್ಲಿರುವ ದೇವರ ಸಭೆಗೂ ನಮಗೂ ಅಂದ್ರೆ ನನಗೂ, ನಾನು ಇದಕ್ಕೆ ಹೊರತುಪಡಿಸಿ ಅಲ್ಲ, ನಾನು ದೇವರ ಸೇವೆ ಮಾಡುತ್ತಾ ಇದ್ದೇನೆ, ದೇವರ ವಾಕ್ಯ ಸಾರುತ್ತಾ ಇದ್ದೇನೆ ಎಂಬುದಾಗಿ ಹೇಳುವಾಗ ಇದು ನನಗೆ ಅನ್ವಯವಾಗುವುದಲ್ಲ ಎಂಬುದಾಗಿ ಅಲ್ಲ, ನನಗೂ ಕೂಡ ಅನ್ವಯಿಸಿಕೊಂಡು ನಾನು ಹೇಳುವಂತ ಪ್ರತಿಯೊಂದು ವಾಕ್ಯಗಳು ನನಗೂ ಅನ್ವಯಿಸುವಂತದ್ದಾಗಿ ಅದೇ. ಕಾರಣ ಏನು? ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 19 ಮತ್ತು 20ನೇ ವಾಕ್ಯ ಯಾರಾದರೂ ಓದಿರ್ತೀರ? ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 19 ಮತ್ತು 20ನೇ ವಾಕ್ಯ. ಆದ್ದರಿಂದ ನೀವೆಲ್ಲಾ ದೇಶಗಳ ಜನರಿಗೆ ಹೋಗಿ ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೂ ಉಪದೇಶ ಮಾಡಿರಿ. ಯಾವಾಗ ನಾವು ಮತ್ತೊಬ್ಬರಿಗೆ ಉಪದೇಶ ಮಾಡುವುದಕ್ಕೆ ಬರ್ತದೆ? ನಾನು ಅದನ್ನ ಪಾಲಿಸುವ ಮೇರೆಗೆ ಮತ್ತೊಬ್ಬನಿಗೆ ಉಪದೇಶ ಮಾಡುವುದಕ್ಕೆ ಬರ್ತದೆ. ನಾನು ಯಾವಾಗ ಪಾಲಿಸುವುದಿಲ್ಲವೋ ನನಗೆ ಆಗ ಅರ್ಹತೆ ಇರುವುದಕ್ಕೆ ಸಾಧ್ಯ ಇಲ್ಲ. ದೇವರ ವಾಕ್ಯ ಎಲ್ಲಾ ದೇಶಗಳ ಜನರಿಗೆ ಹೋಗಿ ನನ್ನ ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಆತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ, ನಾನು ನಿನಗೆ ಆಜ್ಞಾಪಿಸಿದನ್ನೆಲ್ಲ ನೀವು ಪಾಲಿಸಿದ ಮೇರೆಗೆ ಅವರಿಗೂ ಕೂಡ ಉಪದೇಶ ಮಾಡಿರಿ. ಹೇಳುವಂತ ವಾಕ್ಯಗಳು ಮೊದಲು ನನಗೆ ಅನ್ವಯಿಸಿಕೊಂಡು ನಂತರದಲ್ಲಿ ನಾನು ಬೋಧಿಸುವುದಾದರೆ ಅದು ಪರಿಪಕ್ವವಾದಂಥ ದೇವರ ಸಂದೇಶ. ನನಗೆ ಅನ್ವಯವಾಗದೆ ಮತ್ತೊಬ್ಬನಿಗೆ ಅನ್ವಯಿಸುತ್ತೇನೆ ಎಂಬುದಾಗಿ ಹೇಳುವಾಗ ಅದರಲ್ಲಿ ಯಾವ ಬುಡ ಇಲ್ಲ ಮತ್ತು ಅದಕ್ಕೆ ಯಾವ ಸಂಗತಿಗಳು ಪೋಷಣೆಯಾಗುವುದಕ್ಕೆ ಸಾಧ್ಯ ಇಲ್ಲ. ಅದು ಬುರುಡಿಲ್ಲದ, ಬೆಲೆ ಇಲ್ಲದ, ಬುನಾದಿ ಇಲ್ಲದ ವಾಕ್ಯಗಳು ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ. ಅದು ಮುಳ್ಳು ಬಿಲ್ಲು ಪೊದೆಗಳ ಮೇಲೆ ಬಿದ್ದು ಅದೇನಾಗ್ತದೆ? ಅದು ಹಾಗೆಯೇ ಒಣಗಿ ಹೋಗ್ತದೆ, ಅದು ಬೆಳೆಯುವುದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ದೇವರ ವಾಕ್ಯ ಕೊರಿಂಥ ಸಭೆಯವರಿಗೆ, ದೇವರ ಸಭೆಗೆ, ಕೊರಿಂಥದಲ್ಲಿರುವಂಥ ದೇವರ ಸಭೆಗೂ ನಮಗೂ ಮತ್ತು ಸಮಸ್ತ ದೇವ ಜನರಿಗೂ, ಸಮಸ್ತ ದೇವ ಜನರಿಗೂ ಅಂದ್ರೆ ನಾವೆಲ್ಲರೂ, ನಮಗೆ ಬರೆಯಲ್ಪಟ್ಟಂತ ಈ ವಾಕ್ಯಗಳು ಈ ಹೊತ್ತು ಕೂಡ ಅನ್ವಯವಾಗುತ್ತವೆ. ಕಾರಣ ನಾವು ದೇವರಿಂದ ಕರೆಯಲ್ಪಟ್ಟವರು. ಮತ್ತೆ ನೀವು ಕೊರಿಂಥ ಸಭೆ 12ನೇ ಅಧ್ಯಾಯ 12-13ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ, ಹಾಗೆಯೇ ಕ್ರಿಸ್ತನು ಯಹೂದ್ಯರಾಗಲಿ, 12ನೇ ಅಧ್ಯಾಯದ 13ನೇ ವಾಕ್ಯ, ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗಿರುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು ಮತ್ತು ಒಂದೇ ಆತ್ಮ ನಮ್ಮೆಲ್ಲರಿಗೂ
ಪಾನವಾಗಿ ಕೊಡಲ್ಪಟ್ಟಿತು. ಗ್ರೀಕರಾಗಲಿ, ಯಹೂದ್ಯರಾಗಲಿ, ದಾಸರಾಗಲಿ, ಸ್ವತಂತ್ರರಾಗಲಿ ನಾವೇನಾಗಿದ್ದೇವೆ? ಒಂದೇ ದೇಹವಾಗುವುದಕ್ಕೋಸ್ಕರ ಯೇಸು ಕ್ರಿಸ್ತನಲ್ಲಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು. ನಾವು 1 ಕೊರಿಂಥ 10ನೇ ಅಧ್ಯಾಯ 1ರಿಂದ 4 ವಾಕ್ಯ ಓದಿದೆವು. ಎಷ್ಟು ಜನರಿಗೆ ನೆನಪಿದೆ? ತೆಗಿಬೇಡ್ರಿ ಈಗ. ಎಷ್ಟು ಜನರಿಗೆ ನೆನಪಿದೆ? 2ನೇ ವೇದ ಪಾರಾಯಣ ಏನು ಓದಿದೆವು? ನನಗೆ ಗೊತ್ತು. 1 ಕೊರಿಂಥ 10ನೇ ಅಧ್ಯಾಯ 1ರಿಂದ 4 ವಚನ ನನಗೆ ಗೊತ್ತು. ಓದಿದ ಅದೇ ವಾಕ್ಯ. ಏನು ಓದಿದೆವು? ಏನು ಓದಿದ್ದೇವೆ? ಅಲ್ಲಿ ದೀಕ್ಷಾ ಸ್ನಾನದ ಕುರಿತು ಬರೆಯಲ್ಪಟ್ಟಿದೆ. ದೀಕ್ಷಾ ಸ್ನಾನದ ಕುರಿತು ಬರೆಯಲ್ಪಟ್ಟಂತ ವಾಕ್ಯಗಳು ಅನೇಕ ಜನರು ನಾನಾ ರೀತಿಯಲ್ಲಿ ನಾನಾ ಸಭೆಗಳಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಂಡರು. ಅವರು ತೆಗೆದುಕೊಂಡಂತ ದೀಕ್ಷಾ ಸ್ನಾನ ಯಾರಿಗೆ ಹೋಲಿಕೆಯಾಗಿದೆ? ಅದು ಕ್ರಿಸ್ತನ ದೇಹಕ್ಕೆ ಹೋಲಿಕೆಯಾಗಿದೆ ಎಂಬುದಾಗಿ ಆ ವಾಕ್ಯದ ಪರಿಚ್ಛೇದದಲ್ಲಿ ನೋಡ್ತೇವೆ. ದಯಮಾಡಿ ಓದಿ 1 ಕೊರಿಂಥ 10ನೇ ಅಧ್ಯಾಯ 1ರಿಂದ 4 ವಾಕ್ಯ. ಸಹೋದರರೇ, ಮುಂದಿನ ಸಂಗತಿಯಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು. ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು. ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾ ಸ್ನಾನವನ್ನು ಹೊಂದಿದರು. ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು. ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ, ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ. ದೇವರ ವಾಕ್ಯ ಹೇಳ್ತದೆ, ಮೋಶೆಯ ಶಿಷ್ಯರಾಗುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಂತ ಪೂರ್ವಜರ ಕುರಿತು ದೇವರ ವಾಕ್ಯ ತಿಳಿಸುತ್ತದೆ. ಅವರಿಗೂ ಕೂಡ ಬಂಡೆಯಾದವನು ಕ್ರಿಸ್ತನೇ ಹೊರತು ಮತ್ಯಾರೂ ಅಲ್ಲ. ಅಂದರೆ ಕ್ರಿಸ್ತನು ಅನಾದಿಯಿಂದಲೂ ಇದ್ದವನು, ಕ್ರಿಸ್ತನು ಅನಾದಿಯಿಂದಲೂ ಇದ್ದವನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇಲ್ಲಿ ವಾಕ್ಯದ ಪ್ರಕಾರ ಒಂದೇ ದೇಹವಾಗುವುದಕ್ಕೂ ಒಂದೇ ಬಂಡೆಯ ನೀರಿನಿಂದ ಒಂದೇ ಕುಲೀನವಾಗುವುದಕ್ಕೆ, ಮೋಶೆಯ ಶಿಷ್ಯರಾಗುವುದಕ್ಕೆ ಅವರು ಮೇಘಗಳೊಂದಿಗೂ ನೀರಿನೊಂದಿಗೂ ದೀಕ್ಷಾ ಸ್ನಾನ ಮಾಡಿಸಿಕೊಂಡರಲ್ಲ, ಅವರು ಕೂಡ ಕ್ರಿಸ್ತನ ಬಂಡೆಯ ನೀರಿನಿಂದಲೇ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು ಎನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಹೀಗಿರುವಂಥ ಸ್ಥಿತಿಯಲ್ಲಿ ಒಬ್ಬನೇ ದೇವರು ಯಾಕೆ ಎಂಬುದಾಗಿ ನೋಡುವಾಗ ನಾವೆಲ್ಲರೂ ಪಾಪಿಗಳೇ. ಪಾಪದ ವಿಮೋಚನೆಯಿಂದ ನಾವು ಹೊರಬರಬೇಕಾದರೆ ಕ್ರಿಸ್ತನ ಬಂಡೆಯ ನೀರು ನಮ್ಮನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸದ ಹೊರತು ನಾವು ವಿಮೋಚನೆಯನ್ನು ಹೊಂದುವುದಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ಈ ಒಂದು ವಾಕ್ಯ ಎಫೆಸದವರಿಗೆ ಬರೆದಂತ ಪತ್ರಿಕೆ 4ನೇ ಅಧ್ಯಾಯದ 4ನೇ ವಾಕ್ಯ 5 ಮತ್ತು 6ನೇ ವಾಕ್ಯ ಹೀಗೆ ಹೇಳ್ತದೆ, ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನನ್ನ ಹೊಂದಿದವರು, ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು, ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ, ಭರವಸೆ ಒಂದೇ, ಸ್ನಾನ ದೀಕ್ಷೆ ಒಂದೇ, ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ, ಆತನು ಎಲ್ಲರ ಮೇಲಿರುವವನು, ಎಲ್ಲರ ಮುಖಾಂತರವಾಗಿ ಕಾರ್ಯ ನಡೆಸುವವನು ಮತ್ತು ಎಲ್ಲರಲ್ಲಿ ವಾಸಿಸುವವನು ಆಗಿದ್ದಾನೆ. ಇಲ್ಲಿ ಯಾವ ವಿಷಯದ ಕುರಿತು ಮಾತನಾಡುತ್ತಾ ಇದೆ? ಈ ದಿನಮಾನಗಳಲ್ಲಿ ಪ್ರಿಯರೇ, ದೇವರ ವಾಕ್ಯವನ್ನ ಯಾವ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು? ಇಲ್ಲಿ ವಾಕ್ಯಗಳು ಯಾವ ರೀತಿಯಲ್ಲಿ ನಮ್ಮ ಕೂಡ ಮಾತನಾಡುತ್ತದೆ? ನಮಗಿರುವಂಥದ್ದು ಒಬ್ಬನೇ ದೇವರು, ನಮಗಿರುವಂಥದ್ದು ಒಬ್ಬನೇ ತಂದೆ, ನಮಗಿರುವಂಥದ್ದು ಒಂದೇ ದೀಕ್ಷಾ ಸ್ನಾನ, ನಮಗಿರುವಂಥದ್ದು ಒಂದೇ ನಂಬಿಕೆ, ನಮಗಿರುವಂಥದ್ದು ಒಂದೇ ನಿರೀಕ್ಷೆ. ಇವೆಲ್ಲವೂ ಸರಿ. ತಂದೆಯಾಗಿರುವ ದೇವರು ಒಬ್ಬನೇ. ಯೇಸು ಕ್ರಿಸ್ತನ ದೇಹಕ್ಕೆ ಸೇರಿಸಲ್ಪಟ್ಟಂತ ಅಂಗಾಂಗಗಳಾಗಿ ದೀಕ್ಷಾ ಸ್ನಾನ ಪಡೆದಂತ ನಾವುಗಳು ಕ್ರಿಸ್ತನಲ್ಲಿ ಐಕ್ಯಗೊಂಡಂತ ವ್ಯಕ್ತಿಗಳಾಗಿದ್ದೇವೆ. ಮತ್ತು ವಾಕ್ಯದ ಕಡೆಯ ಭಾಗದಲ್ಲಿ ನಾವು ನೋಡ್ತೇವೆ, ತಂದೆಯಾಗಿರುವ ದೇವರು ಎಲ್ಲರ ಮೇಲಿರುವವನು, ಎಲ್ಲರ ಮುಖಾಂತರವಾಗಿ ಕಾರ್ಯ ನಡೆಸುವವನು ಮತ್ತು ಎಲ್ಲರಲ್ಲಿ ವಾಸಿಸುವವನು. ಯಾರಿದು ಎಲ್ಲರಲ್ಲಿ ವಾಸಿಸುವವನು? ಪವಿತ್ರಾತ್ಮನೇ ಹೊರತು ಮತ್ಯಾರೂ ಅಲ್ಲ. ಇದನ್ನ ಅರ್ಥ ಮಾಡಿಕೊಳ್ಳಬೇಕು. ಆದುದರಿಂದ ಇವತ್ತು ನಾನು 105ನೇ ಪುಟ ಯಾಕೆ ತೆಗೆದುಕೊಂಡೆ ಗೊತ್ತಾ? ಆರಾಧನೆಗೆ ಯಾಕೆ ತೆಗೆದುಕೊಂಡೆ ಗೊತ್ತಾ? ದೇವರ ತ್ರಯೈಕ ದೇವರ ಸ್ತುತಿ ನಮಗೆ ಪದೇ ಪದೇ ಪರಿಚಯವಾಗಬೇಕು. ತಂದೆ, ಮಗ ಮತ್ತು ಆತ್ಮ.
ಯಾಕೆ ನಾನು ಎಡ ಮತ್ತು ಬಲ ಸಪರೇಟ್ ಆಗಿ ನೀವು ಇರುವಂತೆಯೇ ಪರಿಪಾಲಿಸಿರಿ ಎಂಬುದಾಗಿ ಹೇಳಿದೆ ಗೊತ್ತಾ? ಕೆಲವರು ಹಸು ನಕ್ಕರು, ಕೆಲವರಿಗೆ ನಗುಮುಖ, ಎಡಭಾಗ ಬಲಭಾಗ ಇರುವ ಹಾಗೆಯೇ ಓದಿರಿ ಎಂಬುದಾಗಿ ಹೇಳುವಾಗ ಕೆಲವರಿಗೆ ಒಂದು ಸಂತೋಷ, ಯಾವ ಸಂತೋಷ ಗೊತ್ತಿಲ್ಲ. ಆದರೆ ಇದರ ಗೂಢಾರ್ಥ ಎಡ ಮತ್ತು ಬಲ ಯಾಕೆ ಎಂಬುದಾಗಿ ನೋಡುವಾಗ, ನೀವು ಎಡದಲ್ಲಾದರೂ ಕುಳಿತುಕೊಳ್ಳ್ರಿ, ಬಲದಲ್ಲಾದರೂ ಕುಳಿತುಕೊಳ್ಳ್ರಿ, ನಿಮಗಿರುವ ಸ್ತೋತ್ರದ ಗೀತೆ ಒಂದೇ. ಅದು ದೇವರೇ, ತಂದೆಯಾಗಿರುವ ದೇವರು, ಮಗನಾಗಿರುವ ದೇವರು ಮತ್ತು ತ್ರಯೇಕತ್ವದಲ್ಲಿ ಸತ್ಯದ ಆತ್ಮನು. ಆತನು ಎಲ್ಲರಲ್ಲಿಯೂ ವಾಸಿಸುವವನು ಎಂಬುದಾಗಿ ಯಾಕೆ ನಾವು ನೋಡುತ್ತೇವೆ ಎಂಬುದಾಗಿ ಹೇಳುವಾಗ, ಎಲ್ಲರಲ್ಲಿಯೂ ವಾಸಿಸುವ ಆತನು ಸತ್ಯದ ಆತ್ಮನೇ. ತಂದೆ ಇರುವಾಗ ಮಗನು ಇರಲಿಲ್ಲ, ಮಗನಿದ್ದಾಗ ಸತ್ಯದ ಆತ್ಮನು ಇರಲಿಲ್ಲ. ಈಗ ತಂದೆ ಮತ್ತು ಮಗ ಎಲ್ಲಿದ್ದಾರೆ? ಪರದೈಸಿನಲ್ಲಿ ಇದ್ದಾರೆ. ಈಗ ನಮ್ಮ ಮಧ್ಯೆ ಇರುವಂಥದ್ದು, ನಮ್ಮ ಜೊತೆಯಲ್ಲಿರುವಂಥದ್ದು, ನಮ್ಮ ಜೊತೆಯಲ್ಲಿ ಜೀವಿಸುವಂಥದ್ದು ಸತ್ಯದ ಆತ್ಮನು. ಆದ್ದರಿಂದ ಎಲ್ಲರಲ್ಲಿಯೂ ವಾಸಿಸುವ ಆತನು ಸತ್ಯದ ಆತ್ಮನು. ಈ ಸತ್ಯದ ಆತ್ಮನು ನಮ್ಮ ಜೊತೆಯಲ್ಲಿ ವಾಸ ಮಾಡುವ ಕಾರಣ, ನಮ್ಮ ಜೊತೆಯಲ್ಲಿಯೇ ಇರುವ ಕಾರಣ, ತಂದೆ, ಮಗ ಮತ್ತು ಆತ್ಮನ ಕುರಿತು ನಾವು ತ್ರಯೇಕ ಸ್ತುತಿ ಮಾಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ನಾವು ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನನ್ನ ಹೊಂದಿದವರು, ಒಂದೇ ದೀಕ್ಷಾ ಸ್ನಾನವನ್ನು ಹೊಂದಿಕೊಂಡವರು, ಒಂದರಲ್ಲಿಯೇ ನಂಬಿಕೆ ಇಟ್ಟವರು, ಒಂದೇ ಪದವಿಯನ್ನು ನಿರೀಕ್ಷಿಸುವವರು. ನಮಗಿರುವ ತಂದೆಯೇ ಒಬ್ಬನೇ, ಆತನು ಎಲ್ಲರ ಮೇಲಿರುವವನು, ಎಲ್ಲರ ಮುಖಾಂತರವಾಗಿ ಕಾರ್ಯ ನಡೆಸುವವನು, ಅಂದರೆ ಕ್ರಿಸ್ತನ ಮೂಲಕವಾಗಿ ಕಾರ್ಯ ನಡೆಸುವವನು, ಎಲ್ಲರಲ್ಲಿಯೂ ವಾಸಿಸುವವನು, ಸತ್ಯದ ಆತ್ಮನ ಮೂಲಕ ವಾಸಿಸುವವನು, ನಮ್ಮ ಜೊತೆಯಲ್ಲಿ ಇರುವಂತ ತ್ರಯೇಕತ್ವದ ದೇವರು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ತಂದೆ, ಮಗ ಮತ್ತು ಆತ್ಮ ಈ ಮೂರು ಒಂದೇ ಆಗಿರುವುದರಿಂದ ಈ ಹೊತ್ತು ನಮ್ಮ ಪ್ರಕ್ರಿಯೆಗಳಲ್ಲಿ ಬದಲಾವಣೆ ಇರಬಹುದು, ನಮ್ಮ ಆರಾಧನೆಗಳಲ್ಲಿ ಬದಲಾವಣೆ ಇರಬಹುದು, ನಮ್ಮ ಪದ್ಧತಿಗಳಲ್ಲಿ ಬದಲಾವಣೆ ಇರಬಹುದು, ನಮ್ಮ ಸಂಸ್ಕೃತಿಗಳಲ್ಲಿ ಬದಲಾವಣೆ ಇರಬಹುದು, ನಮ್ಮ ಆಚಾರಗಳಲ್ಲಿ ಬದಲಾವಣೆ ಇರಬಹುದು, ನಮ್ಮ ವಿಚಾರಣೆಗಳಲ್ಲಿ ಬದಲಾವಣೆ ಇರಬಹುದು. ಆದರೆ ನಾವು ನಂಬಿರುವಂಥ ದೇವರು ಒಬ್ಬನೇ. ಆದುದರಿಂದ ನಾನು ಹೇಗೆ ಆರಾಧನೆ ಮಾಡುತ್ತೇನೆ, ಯಾವ ನಿಟ್ಟಿನಲ್ಲಿ ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೇನೆ, ಯಾವ ರೀತಿಯಲ್ಲಿ ರಾತ್ರಿ ಭೋಜನ ಸಂಸ್ಕಾರದಲ್ಲಿ ಪಾಲು ತೆಗೆದುಕೊಳ್ಳುತ್ತೇನೆ, ಯಾವ ಸಂಸ್ಕಾರಗಳನ್ನು ಹೇಗೆ ಮಾಡುತ್ತೇನೆ, ಅದು ಮುಖ್ಯ ಅಲ್ಲ. ಬದಲಾಗಿ ನನ್ನ ಜೀವಿತದಲ್ಲಿ ನಾನು ಏನಾಗಿದ್ದೇನೆ ಎನ್ನುವಂಥದ್ದು ಬಹಳ ಬಹಳ ಮುಖ್ಯ. ಆದ ವಾಕ್ಯದ ಪ್ರಚೋದನೆ ಇಲ್ಲಿ ನಮಗೆ ಕೊಡಲ್ಪಟ್ಟಿದೆ. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 3ನೇ ವಾಕ್ಯ ಗಮನಿಸಿ ನೋಡ್ರಿ. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 3ನೇ ವಾಕ್ಯ. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನ ಕಾಣಲಾರನು. ನಾನು ಪ್ರತಿ ಭಾನುವಾರ ರಾತ್ರಿ ಭೋಜನ ಸಂಸ್ಕಾರ ಆರಾಧನೆ ಮಾಡುತ್ತೇನೋ ಅಥವಾ ತಿಂಗಳಿಗೊಮ್ಮೆ ಮಾಡುತ್ತೇನೋ ಚಿಂತೆ ಇಲ್ಲ. ದೇವರು ಹೇಳಿದ್ದು ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿದೆ. ಇಲ್ಲಿ ದೇವರ ವಾಕ್ಯ 3ನೇ ಅಧ್ಯಾಯ, ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 3ನೇ ವಾಕ್ಯ ಹೇಳ್ತದೆ, ಅದಕ್ಕೆ ಯೇಸು, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಏನಾಗುತ್ತಾನೆ? ಅವನು ದೇವರ ರಾಜ್ಯಕ್ಕೆ ಏನ್ ಮಾಡೋದು? ದೇವರ ರಾಜ್ಯವನ್ನ ಕಾಣಲಾರನು. ಅದೇ ಅಧ್ಯಾಯದ 5ನೇ ವಾಕ್ಯ ಓದ್ರಿ. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. 3ನೇ ವಾಕ್ಯ ಏನ್ ಹೇಳ್ತದೆ? ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನ ಕಾಣಲಾರನು. ಇಲ್ಲಿ 5ನೇ ವಾಕ್ಯದಲ್ಲಿ ಹೇಳ್ತದೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯವನ್ನ ಸೇರಲಾರನು. 2 ಕ್ರಿಯೆಗಳು, 2 ವಿಚಲಿತವಾದಂತ ಕ್ರಿಯೆಗಳು. 2ಕ್ಕೂ ಕೂಡ ಅರ್ಥ ಇದೆ, ಸುಮ್ಮನೆ ಬರೆಯಲ್ಪಡಲಿಲ್ಲ. 2ಕ್ಕೂ ಕೂಡ ಅರ್ಥ ಇದೆ. ಒಂದು ಕಾಣಲಾರನು, 2ನೇದು ಸೇರಲಾರನು. ಯಾವಾಗ ಕಾಣಲಾರನು? ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಕಾಣಲಾರನು. ಅಂದರೆ ನಾನು ಪಾಪದ ಸಂಧತೆಯಿಂದ ಹೊರಬಂದು ನಾನು ಪಾಪಿಯಾಗಿದ್ದೇನೆ ಎಂಬುದಾಗಿ ಹೇಳದ ಹೊರತು
ನಾನು ದೇವರ ರಾಜ್ಯವನ್ನ ಕಾಣುವುದಕ್ಕೆ ಸಾಧ್ಯ ಇಲ್ಲ. ನಾನು ಹೇಳಿದಾಕ್ಷಣ ದೇವರ ರಾಜ್ಯವನ್ನ ಸೇರುತ್ತೇನೆ ಎಂಬುದಾಗಿ ಅಲ್ಲ. ಆದ್ದರಿಂದ ಆ ಕ್ರಿಯೆಯ ಮೂಲಕ, ಅಂದರೆ ದೀಕ್ಷಾ ಸ್ನಾನವೆಂಬ ಕ್ರಿಯೆಯ ಮೂಲಕ ನಾನು ನನ್ನನ್ನು ಸಮರ್ಪಿಸಿಕೊಳ್ಳಬೇಕು. ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ, ಅದಕ್ಕೆ ಯೇಸು ನಿನಗೆ ಸತ್ಯವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯವನ್ನ ಸೇರಲಾರನು. ನನಗೆ ನಂಬಿಕೆ ಇದೆ, ನಾನು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ ಹೇಳುವುದಾದರೆ ಅಲ್ಲಿ ಆ ರಾಜ್ಯಕ್ಕೆ ಆತನು ಸೇರಲಾರನು. ಕಾಣುವುದಕ್ಕೆ ಸಾಧ್ಯ, ಸೇರುವುದಕ್ಕೆ ಅಸಾಧ್ಯ. ಮೋಶೆಯ ಸಂಗತಿ ಏನಾಯಿತು? ಮೋಶೆ ಕಂಡನು, ಸೇರಲಿಲ್ಲ. ಮೋಶೆ ಕಂಡನು, ಸೇರಲಿಲ್ಲ. ಯೆಹೋಶುವನು ಕಂಡನು ಮತ್ತು ಸೇರಿದ. ಇದು ವ್ಯತ್ಯಾಸ. ಇವತ್ತು ಪ್ರಿಯರೇ, ನಾನು ಕಂಡಂತ ವ್ಯಕ್ತಿಯಾಗಿದ್ದೇನೋ, ಸೇರಿದ ವ್ಯಕ್ತಿಯಾಗಿ ಇದ್ದೇನೋ? 2 ಯೋಹಾನನ ಸುವಾರ್ತೆಯಲ್ಲಿ ಎಷ್ಟೋ ಸಾರಿ ಓದಿದ್ದೇವೆ ಈ ವಾಕ್ಯ. ಇವತ್ತು ವಿಂಗಡವಾಗಿ ದೇವರು ನಮ್ಮ ಕೂಡ ಮಾತನಾಡುತ್ತಾ ಇದ್ದಾನೆ. ನಾನು ಸೇರುವ ವ್ಯಕ್ತಿಯಾಗಿದ್ದೇನೋ ಅಥವಾ ಕಂಡಂತ ವ್ಯಕ್ತಿಯಾಗಿ ಇದ್ದೇನೋ? ನಿಮಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನ ಕಾಣಲಾರನು. ನಿಮಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನ ಸೇರಲಾರನು. ದೇವರ ವಾಕ್ಯ ಎರಡೂ ಕೂಡ ನಮ್ಮ ಮುಂದೆ ಕೊಡಲ್ಪಟ್ಟಿದೆ. ಇವತ್ತು ನನಗಾಗಬೇಕಾದಂಥ ಪರಿಷ್ಕೃತವಾದಂಥ ಜೀವಿತ ಏನು? 1 ತಿಮೋತಿ 1ನೇ ಅಧ್ಯಾಯದ 15ನೇ ವಾಕ್ಯ ಯಾರಾದ್ರೂ ಓದ್ರಿ ಪ್ರಿಯರೇ? 1 ತಿಮೋತಿ 1ನೇ ಅಧ್ಯಾಯದ 15ನೇ ವಾಕ್ಯ. ಒಳ್ಳೆ ಮನಸ್ಸಾಕ್ಷಿ, ನಿಷ್ಕಪಟವಾದ ನಂಬಿಕೆ ಎಂಬುವುಗಳಿಂದ ಹುಟ್ಟಿದ ಪ್ರೀತಿಯೇ ದೇವ ವಾಕ್ಯೋಪದೇಶದ ಗುರಿಯಾಗಿದೆ. ಕೆಲವರು ಈ ಗುರಿ ತಪ್ಪಿ ವ್ಯರ್ಥವಾದ ವಿಚಾರಗಳಿಗೆ ತಿರುಗಿಕೊಂಡಿದ್ದಾರೆ. ಅವರು ಧರ್ಮೋಪದೇಶಕರಾಗಿರಬೇಕೆಂದಿದ್ದರೂ ನಾವು ಹೇಳುವುದಾಗಲಿ ತಾವು ದೃಢವಾಗಿ ಮಾತಾಡುವ ವಿಷಯವಾಗಲಿ ಇಂಥದ್ದೆಂದು ತಿಳಿಯದವರಾಗಿದ್ದಾರೆ. ಸಿಸ್ಟರ್ ಯಾವ್ದು ಓದ್ತಾ ಇದ್ದೀರಿ? 1 ತಿಮೋತಿ 1ನೇ ಅಧ್ಯಾಯ 15ನೇ ವಾಕ್ಯ ಓದಿ. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ಆ ಪಾಪಿಗಳಲ್ಲಿ ನಾನೇ ನಿತ್ಯನು. ಇದು ಅರಿಕೆ, ನನ್ನನ್ನ ದೇವರ ರಾಜ್ಯವನ್ನ ಕಾಣುವುದಕ್ಕೆ ಸಾಧ್ಯ, ಈ ಅರಿಕೆ. ಆದರೆ ಕಾರ್ಯಗತವಾಗಿ ನಾನು ದೀಕ್ಷಾ ಸ್ನಾನ ಮಾಡಿಸಿ ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ನಾನು ದೇವರ ರಾಜ್ಯವನ್ನು ಸೇರುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರೋಮಾಪುರದವರಿಗೆ ಬರೆದಂತ ಪತ್ರಿಕೆ 3ನೇ ಅಧ್ಯಾಯದ 23ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ, ಆದರೆ ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದಂಥ ಕೃಪೆಯಿಂದಲೇ. ಅದು ಎಲ್ಲಿಂದ ಬರ್ತದೆ? ಅದು ಕ್ರಿಸ್ತ ಯೇಸುವಿನ ಉಂಟಾದ ಪಾಪ ವಿಮೋಚನೆಯ ಮೂಲಕವಾಗಿ ಅದು ಆಗುವುದು. ಇದು ದೀಕ್ಷಾ ಸ್ನಾನದ ಕ್ರಿಯೆ. ಇದು ಪುಣ್ಯ ಕ್ರಿಯೆಗಳು, ಇದು ಪುಣ್ಯದ ನಾಮಧೇಯಗಳು, ಇವುಗಳಿಂದ ಉಂಟಾಗುವಂಥದ್ದಲ್ಲ. ಇದು ಕ್ರಿಸ್ತ ಯೇಸುವಿನಲ್ಲಿ ಇರುವಂತ ಕೃಪೆಯಿಂದಲೇ, ಉಚಿತಾರ್ಥವಾದಂಥ ಕೃಪೆಯಿಂದಲೇ ಇದು ನಮಗೆ ಸಾಧ್ಯ ಎಂಬುದಾಗಿ ಸತ್ಯವೇದವು ತಿಳಿಸುತ್ತೆ. ಕಡೆಯ 2 ವಾಕ್ಯಗಳನ್ನು ಹೇಳಿ ಪ್ರಸ್ತಾವನೆಯನ್ನು ಮುಗಿಸ್ತೇನೆ. ಇವತ್ತು ನನಗೆ ಬೇಕಾದಂಥ ಸೈದ್ಧಾಂತಿಕವಾದಂಥ ಬದುಕು ಹೇಗೆ, ಏನಿರಬೇಕು? 1ನೇ ಪೇತ್ರ 3ನೇ ಅಧ್ಯಾಯದ 21ನೇ ವಾಕ್ಯ. 1ನೇ ಪೇತ್ರ 3ನೇ ಅಧ್ಯಾಯದ 21ನೇ ವಾಕ್ಯ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆ ನೀರಿಗೆ ಅನುರೂಪವಾದ ದೀಕ್ಷಾ ಸ್ನಾನವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ. ಅದು ಮೈಕೊಳೆಯನ್ನ ಹೋಗಲಾಡಿಸುವಂಥದ್ದಲ್ಲ, ಒಳ್ಳೆ ಮನಸ್ಸಾಕ್ಷಿ ಬೇಕೆಂದು ದೇವರಿಗೆ ಬೇಡಿಕೊಳ್ಳುವಂಥದ್ದೇ ಆಗಿಯದೆ. ನಾನು ಯಾವಾಗ ನನ್ನನ್ನು ದೇವರಿಗೆ ಒಪ್ಪಿಸಿಕೊಡುತ್ತೇನೋ ಆವಾಗ ದೇವರು ನನ್ನಲ್ಲಿ ಇರುವಂತ ಕಲ್ಮಶಗಳನ್ನು ಆತನು ತೆಗೆದು ಬಿಡುವುದಕ್ಕೆ ಶಕ್ತನಾಗ್ತಾನೆ. ದೀಕ್ಷಾ ಸ್ನಾನ ಮೈಕೊಳೆಯನ್ನ ಹೋಗಲಾಡಿಸಿಕೊಳ್ಳುವಂಥದ್ದಲ್ಲ, ಬದಲಾಗಿ ಒಳ್ಳೆಯ ಮನಸ್ಸಾಕ್ಷಿ ಬೇಕು ಎಂಬುದಾಗಿ ಬೇಡಿಕೊಳ್ಳುವಂಥದ್ದೇ ಆಗಿಯದೆ. ಈ ನಿಟ್ಟಿನಲ್ಲಿ ನಾನು ಬದುಕಿದ್ದೇನೋ, ಈ ನಿಟ್ಟಿನಲ್ಲಿ ನಾನು ದೀಕ್ಷಾ ಸ್ನಾನ ಮಾಡಿಸಿಕೊಂಡಿದ್ದೇನೋ, ದೇವರ ನಿಯೋಜಿತವಾದಂಥ ದೀಕ್ಷಾ ಸ್ನಾನ, ಕ್ರಿಸ್ತನ ದೇಹಕ್ಕೆ ಸೇರಿಸಲ್ಪಡುವಂಥ ಈ ದೀಕ್ಷಾ ಸ್ನಾನ
ಮೈಕೊಳೆ ಹೋಗಲಾಡಿಸಿಕೊಳ್ಳುವಂಥದ್ದಲ್ಲ. ನೀನು ಮುಳುಗಿಯಾದರೂ ತೆಗೆದುಕೋ, ಅಥವಾ ನೀರು ಚಿಮುಕಿಸಿಯಾದರೂ ತೆಗೆದುಕೋ, ಅಥವಾ ನೀರು ಸೋಕಿಸಿಕೊಂಡು ತೆಗೆದುಕೊಳ್ಳುವಂಥ ದೀಕ್ಷಾ ಸ್ನಾನ ಮಾಡಿಕೋ. ಇದರಲ್ಲಿ ಯಾವ ವ್ಯತ್ಯಾಸ ಇಲ್ಲ. ಕಾರಣ ಪೌಲನು ಕೊರಿಂಥ ಸಭೆಯವರಿಗೆ ಬರೆಯುವಾಗ ಒಂದು ಕಡೆ ಬರೆಯುತ್ತಾನೆ, ಸುನ್ನತಿಯಾದರೂ ಸುನ್ನತಿ ಇಲ್ಲದೆ ಹೋದರೂ ಯಾವ ಪ್ರಯೋಜನ ಇಲ್ಲ. ಬೇಕಾಗಿರುವಂಥದ್ದೇನು? ಶುದ್ಧವಾದಂಥ ಮನಸ್ಸಾಕ್ಷಿ ಬೇಕು ಎಂಬುದಾಗಿ ಬರೆಯುತ್ತಾನೆ. ಹಾಗಾಗಿ ಇಲ್ಲಿ ಪೇತ್ರನ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ, ನೀನು ಯಾವ ರೀತಿಯಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಂಡಿದೆಯೋ ಚಿಂತೆ ಇಲ್ಲ, ಅದು ಮೈಕೊಳೆ ಹೋಗಲಾಡಿಸುವಂಥದ್ದಲ್ಲ, ಬದಲಾಗಿ ನಿನಗೆ ಒಳ್ಳೆಯ ಮನಸ್ಸಾಕ್ಷಿ ಬೇಕು ಎಂಬುದಾಗಿ. ಇನ್ನು ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 8ನೇ ಅಧ್ಯಾಯದ 12ನೇ ವಾಕ್ಯ, ಹೀಗಿರಲಾಗಿ ಸಹೋದರರೇ, ನಾವು ಯಾವ ಹಂಗಿನಲ್ಲಿದ್ದೇವೆ? ಪವಿತ್ರಾತ್ಮನ ಅನುಸಾರ ನಡೆಯುವ ಹಂಗಿನಲ್ಲಿದ್ದೇವೆ, ಹೊರತು ಶರೀರ ಭಾವಗಳನ್ನು ಅನುಸರಿಸಿ ನಡೆಯುವ ಹಂಗಿನಲ್ಲಿ ಇಲ್ಲ. ಶರೀರ ಭಾವದ ಅಧೀನತೆಯಲ್ಲಿ ನಡೆಯುವಂತ ಹಂಗಿನಲ್ಲಿ ನಾವಿಲ್ಲ. ಪವಿತ್ರಾತ್ಮನ ಹಂಗಿನಲ್ಲಿ ನಡೆಯುವಂತ ಸ್ಥಿತಿಯಲ್ಲಿ ಬದ್ಧರಾಗಿ ಇರುವುದಕ್ಕೆ ಕರೆಯಲ್ಪಟ್ಟಿದ್ದೇವೆ. ಹಾಗಾಗಿ ನಮ್ಮನ್ನು ನಾವು ಈ ಹೊತ್ತು ತಿದ್ದಿ ಸರಿಪಡಿಸಿಕೊಳ್ಳೋಣ. ಪವಿತ್ರಾತ್ಮನ ಮೂಲಕವಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಿದ್ದೇವೆ ಎನ್ನುವಂಥ ನಂಬಿಕೆ, ನಿರೀಕ್ಷೆ ನಮಗಿರುವುದಾದರೆ, ನಾನು ಶರೀರ ಭಾವದ ಕರ್ಮಗಳನ್ನು ಬಿಟ್ಟವನಾಗಿ ಪವಿತ್ರಾತ್ಮನ ಹಂಗಿನಲ್ಲಿ ನಡೆಯುವಂಥ ವ್ಯಕ್ತಿಯಾಗಿ ಕಾಣಿಸಲ್ಪಡಬೇಕು. ದೇವರ ವಾಕ್ಯಗಳು ನನ್ನ ಜೀವಿತದಲ್ಲಿ ಅಳವಡಿಸಲ್ಪಡಬೇಕು. ದೇವರ ವಾಕ್ಯದ ನಿಯೋಜನೆ ನನ್ನ ಜೀವಿತದಲ್ಲಿ ಪರಿಪಕ್ವವಾಗಿ ಕಾರ್ಯ ಮಾಡಬೇಕು. ಯಾಕೆಂದರೆ ಕ್ರಿಸ್ತನು ತಾನೇ ನನ್ನ ಮೂಲಕವಾಗಿ ಮಹಿಮೆ ಹೊಂದುವುದಕ್ಕೆ ಸಾಧ್ಯ. ದೇವರ ವಾಕ್ಯ ಹೇಳುವಂಥದ್ದು, ದೇವರು ಎಲ್ಲರ ಮೇಲಿದ್ದಾನೆ, ಎಲ್ಲರ ಮುಖಾಂತರ ಕಾರ್ಯ ನಡೆಸುತ್ತಾನೆ, ಮಾತ್ರವಲ್ಲದೆ ಎಲ್ಲರಲ್ಲಿಯೂ ವಾಸ ಮಾಡುವಂಥ ವ್ಯಕ್ತಿಯಾಗಿದ್ದಾನೆ. ನಾನು ದೇವರು ನನ್ನಲ್ಲಿ ಸತ್ಯ ಆತ್ಮನ ಮೂಲಕ ವಾಸ ಮಾಡುವಾಗ ನಾನು ಲೋಕದ ಆಶೆಗೆ ಬಲಿಯಾಗುವುದಕ್ಕೆ ಸಾಧ್ಯ ಇಲ್ಲ. ಲೋಕದ ಕಲ್ಮಶಗಳನ್ನು ಹೊತ್ತುಕೊಂಡು ಜೀವಿಸುವುದಕ್ಕೆ ಸಾಧ್ಯ ಇಲ್ಲ. ಲೋಕದ ದ್ವೇಷವನ್ನು ಹೊತ್ತುಕೊಂಡು ಜೀವಿಸುವುದಕ್ಕೆ ಸಾಧ್ಯ ಇಲ್ಲ. ಲೋಕದ ಮತ್ಸರವನ್ನು ಹೊತ್ತುಕೊಂಡು ಜೀವಿಸುವುದಕ್ಕೆ ಸಾಧ್ಯ ಇಲ್ಲ. ಲೋಕದ ಸುಳ್ಳುಗಳನ್ನು ಹೊತ್ತುಕೊಂಡು ಜೀವಿಸುವುದಕ್ಕೆ ಸಾಧ್ಯ ಇಲ್ಲ. ಲೋಕದ ಸೈತಾನನ ಕ್ರಿಯೆಗಳನ್ನು ಮಾಡುತ್ತಾ ಬಗೆ ಬಗೆಯ ರೀತಿಯಲ್ಲಿ ಜೀವಿಸುವುದಕ್ಕೆ ಸಾಧ್ಯ ಇಲ್ಲ. ಇರುವಂಥದ್ದು ಒಂದೇ ಮಾರ್ಗ, ಅದು ಕ್ರಿಸ್ತನೇ ನನ್ನ ಮಾರ್ಗವಾಗಿದ್ದಾನೆ. ಕಾರಣ ಆತನೇ ನನ್ನ ಮಾರ್ಗವು, ಜೀವವು ಮತ್ತು ಸತ್ಯವೂ ಆಗಿದ್ದಾನೆ. ಸತ್ಯವೇದವನ್ನು ಅನುಸರಿಸುವುದಾದರೆ ಆತನ ಮಾರ್ಗ ಕಷ್ಟಕರ ಅಲ್ಲ. ಆದರೆ ಈ ಹೊತ್ತು ನಾವು ಯಾವ ರೀತಿಯಲ್ಲಿ ಬದುಕಿದ್ದೇವೆ ನಮ್ಮನ್ನು ಅವಲೋಕಿಸಿ ನೋಡಿಕೊಳ್ಳೋಣ. ಕ್ರಿಸ್ತನು ತಾನೇ ನನಗೋಸ್ಕರ ಪಾನವಾಗಿದ್ದಾನೆ. ಆತನ ಪಾನ ನನ್ನ ದೇಹದಲ್ಲಿ ಜೀವಿಸುವ ತನಕ ನಾನು ಯಾರಿಗೂ ಕೂಡ ಹೆದರುವುದಕ್ಕೆ ಅಸಾಧ್ಯ. ದೇವರು ವಾಕ್ಯಗಳನ್ನು ಆಶೀರ್ವದಿಸಲಿ. ಒಂದೇ ದೇಹಕ್ಕೆ ಸೇರಿದ ನಾವು, ಒಬ್ಬನೇ ದೇವರನ್ನು ಆರಾಧಿಸುವ ನಾವು, ಒಂದೇ ನಂಬಿಕೆಯಲ್ಲಿ, ಒಂದೇ ನಿರೀಕ್ಷೆಯಲ್ಲಿ, ಒಂದೇ ಪದವಿಯನ್ನು ಆಚರಿಸುತ್ತಾ ಒಂದೇ ಪದವಿಯನ್ನು ಪಡೆದುಕೊಳ್ಳುವುದಕ್ಕೆ ಸ್ನಾನ ದೀಕ್ಷೆ ಮಾಡಿಸಿಕೊಂಡಂತ ನಾವು ಕ್ರಿಸ್ತನಿಗೆ ಅಧೀನರಾಗಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ನಾನೇ ಪಾಪಿಗಳಲ್ಲಿ ಮುಖ್ಯಸ್ಥನೆಂಬುದಾಗಿ ಅರಿಕೆ ಮಾಡುವಾಗ ದೇವರ ರಾಜ್ಯವನ್ನು ಕಾಣುತ್ತೇವೆ. ಪರಿಪಕ್ವವಾದಂಥ ದೀಕ್ಷಾ ಸ್ಥಾನದಲ್ಲಿ ನಮ್ಮ ಪಾತ್ರ ವಹಿಸುವಾಗ ದೇವರ ರಾಜ್ಯಕ್ಕೆ ಸೇರಿದ ವ್ಯಕ್ತಿಗಳಾಗಿ ಇರ್ತೇವೆ. ಒಂದು ನೀರಿನಿಂದಲೂ ಆತ್ಮನಿಂದಲೂ. ನೀರಿನಿಂದ ಆಯಿತು, ಆತ್ಮನಿಂದ ಹುಟ್ಟಿದ ವ್ಯಕ್ತಿಗಳಾಗಿದ್ದೇವೋ? ಒಂದು ದೊಡ್ಡ ಪ್ರಶ್ನೆಗೆ ಉತ್ತರ ನಾವೇ ಕಂಡುಕೊಳ್ಳಬೇಕಾದುದು ಅವಶ್ಯಕ. ದೇವರು ತಾನೇ ಆಶೀರ್ವದಿಸಿ ನಡೆಸಲಿ.